ಇವತ್ತು ನೀವೇ ನೋಡಿದ್ರಲ್ಲ ಯಾವ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ. ಪಾಪ ನಾನು ಅಧಿಕಾರಿಗಳು ದೂರಲ್ಲ, ಯಾಕಂದ್ರೆ ಅಲ್ಲಿನ ಡೈರೆಕ್ಷನ್ ಅಲ್ಲ, ರಾತ್ರಿ ಯಾರನ್ನ ಬೇಕಾದ್ರೂ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಈ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ಯಾರು ಸಭೆನ ನಾಯಕತ್ವ ವಹಿಸ್ಕೊಂಡಿದ್ದಾರೆ? ಲೋಕಸಭಾ ಸದಸ್ಯರು. ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೋ? ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ? ಇಲ್ಲಿ ಸಚಿವರು ಅಲ್ಲ ಅವರು. ಯಾರಿದು ನಡೆಸ್ತಾರೆ ಸಭೆನ? ಯಾವನ್ ಕೊಟ್ಟವನು ಇದನ್ನು ಅಧಿಕಾರ? ಹಾಗಿದ್ರೆ ನಾನು ಕೇಳೋರು ಸಚಿವರು ಅಲ್ಲ, ಲೋಕಸಭಾ ಸದಸ್ಯರು ಅವರು. ಇಲ್ಲಿ ಅಧಿಕಾರಿಗಳಿಗೆ ಸುತ್ತೋಲೆ ಅಧಿಕಾರಿಗಳಿಗೆ ಒಬ್ಬ ಲೋಕಸಭಾ ಸದಸ್ಯನ ಜೊತೆ ಬರಬೇಕು ಅಂತ ಹೇಳಿ ಇಲ್ಲಿವರೆಗೆ ನೋಡಿ, ನಾನು ಪ್ರೋಟೋಕಾಲ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ನಾನು ಪ್ರತಿ ಜಿಲ್ಲೆಗೆ ಬಂದಾಗ ನಿಮ್ಮ ಪ್ರೋಟೋಕಾಲ್ ಯಾವ ರೀತಿ ನಡ್ಕೊಂಡಿದ್ದೀರಿ ಗೊತ್ತಿದೆ ನಮಗೆ, ಯಾವ ರೀತಿ ನಡೆಸ್ಕೊಂಡಿದ್ದೀರಿ ನನ್ನಂತೇಳಿ. ನನಗೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ. ನನ್ನ ಜನ ಇದ್ದಾರೆ ಪ್ರೋಟೋಕಾಲ್ ಕೊಡೋದಕ್ಕೆ. ನಿಮ್ಮ ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ನಂಬಿ ನಾನು ರಾಜಕೀಯ ಮಾಡ್ತಾ ಇಲ್ಲ. ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ನೀವೇ ನೋಡಿದ್ರಲ್ಲ ಯಾವ ಮಟ್ಟಕ್ಕೆ ನಡ್ಕೊಂಡಿದ್ದಾರೆ. ಪಾಪ ನಾನು ಅಧಿಕಾರಿಗಳು ದೂರಲ್ಲ, ಯಾಕಂದ್ರೆ ಅಲ್ಲಿನ ಡೈರೆಕ್ಷನ್ ಅಲ್ಲ, ರಾತ್ರಿ ಯಾರನ್ನ ಬೇಕಾದ್ರೂ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ಈ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರಾ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆದು ಯಾರು ಸಭೆನ ನಾಯಕತ್ವ ವಹಿಸ್ಕೊಂಡಿದ್ದಾರೆ? ಲೋಕಸಭಾ ಸದಸ್ಯರು. ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೋ? ಇವ್ರಿಗೆ ಯಾರು ಪವರ್ ಕೊಟ್ಟಿದ್ದಾರೆ? ಇಲ್ಲಿ ಸಚಿವರು ಅಲ್ಲ ಅವರು. ಯಾರಿದು ನಡೆಸ್ತಾರೆ ಸಭೆನ? ಯಾವನ್ ಕೊಟ್ಟವನು ಇದನ್ನು ಅಧಿಕಾರ? ಹಾಗಿದ್ರೆ ನಾನು ಕೇಳೋರು ಸಚಿವರು ಅಲ್ಲ, ಲೋಕಸಭಾ ಸದಸ್ಯರು ಅವರು. ಇಲ್ಲಿ ಅಧಿಕಾರಿಗಳಿಗೆ ಸುತ್ತೋಲೆ ಅಧಿಕಾರಿಗಳಿಗೆ ಒಬ್ಬ ಲೋಕಸಭಾ ಸದಸ್ಯನ ಜೊತೆ ಬರಬೇಕು ಅಂತ ಹೇಳಿ ಇಲ್ಲಿವರೆಗೆ ನೋಡಿ, ನಾನು ಪ್ರೋಟೋಕಾಲ್ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ನಾನು ಪ್ರತಿ ಜಿಲ್ಲೆಗೆ ಬಂದಾಗ ನಿಮ್ಮ ಪ್ರೋಟೋಕಾಲ್ ಯಾವ ರೀತಿ ನಡ್ಕೊಂಡಿದ್ದೀರಿ ಗೊತ್ತಿದೆ ನಮಗೆ, ಯಾವ ರೀತಿ ನಡೆಸ್ಕೊಂಡಿದ್ದೀರಿ ನನ್ನಂತೇಳಿ. ನನಗೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ. ನನ್ನ ಜನ ಇದ್ದಾರೆ ಪ್ರೋಟೋಕಾಲ್ ಕೊಡೋದಕ್ಕೆ. ನಿಮ್ಮ ರಾಜ್ಯ ಸರ್ಕಾರದ ಪ್ರೋಟೋಕಾಲ್ ನಂಬಿ ನಾನು ರಾಜಕೀಯ ಮಾಡ್ತಾ ಇಲ್ಲ. ನಾನು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ.